ನಮ್ಮೂರ್ನವ್ರೆ. ಹೆಂಗೆ ಹುಡುಗಣ ಎಲ್ಲ ಸಂಧಿ ಬಿಟ್ಟು ಕೆಲಸ ಮಾಡ್ತಾನೆ. ಅಲ್ಲಿ ಸಂಧೆ ತನಕ ಬರೋಣ ಅಂತ ಘಾಟಿ ಗೀಟಿನೂ ಇಲ್ಲ ಹುಡುಗ. ಅದೇನು ಹಿಂಗೆ ಬಂದು ಹಿಂಗೆ ಆಗೈತೆ ಅಂತಂದ್ರೆ ನಮಗೆ ಸೋಜ್ಗ. ಅಲ್ಲ ಈಗ ಅವರು ನಿನ್ನೆ ಇವತ್ತು ಅವರು ಎಲ್ಲ ಮೈಸೂರು ಕೆಲಸಕ್ಕೆ ಹೋಗ್ತೀನಿ. ನಮ್ಗೂ ಅದು ಗೊತ್ತಿಲ್ಲ. ನಮ್ಮನೆ ಕೆಲಸನ ಅವನೇ ಮಾಡ್ಕೊಟ್ಟವನೆ. ನಾವು ಅದಕ್ಕೋಸ್ಕರ ಓಡ್ ಬಂದ. ಕಾರ್ಪೆಂಟ್ರಿ ಕೆಲಸ ಮಾಡ್ತಾರೆ. ನಿಮ್ಮ ಮನೆ ಕೆಲಸನ ಅವರೇ ಮಾಡಿದ್ರು. ನಮ್ಮ ಮನೆ ಕೆಲಸನ ಅವರೇ ಮಾಡಿದ್ರು. ಹೆಂಗೆ ಹುಡುಗ ಒಳ್ಳೆ ಹುಡುಗ ಅಣ್ಣ. ಒಂದು ಮಾತೇ ಇಲ್ಲ. ಸುಮ್ಮನಿರಾಗ ಬೇಡ ಸುಮ್ಮನಿರಾಗ. ನಮ್ಮ ಹೆಸರು ಬಸವರಾಜು. ಕೆಲ್ಸಕ್ಕೆ ಅಂತ ಮೈಸೂರಿಗೆ ಬಂದಿದ್ದ ಸರ್. ಅದೇನೋ ಮೊಬೈಲ್ ಅಂಗಡಿ ಚೇಂಜ್ ಮಾಡೋಕ್ಕೆ ಅಂತ ಅಷ್ಟೇ ಗೊತ್ತು. ಆ ಹುಡುಗಾಗ ನಾನು ಕಳ್ಸಲ್ಲ ಅಂದ್ರೆ ಕರ್ಕೊಂಬಂದು ಬಿಡ್ತೀನಿ ಕಣಂಡಿ ಮನೆಗೆ ಅಂತ ಅಂದ. ರಾತ್ರಿ ಫೋನ್ ಮಾಡಿದಾಗ ಅಲ್ಲೇ ಇದ್ದೀನಿ ಅಂದ. 1000 ರೂಪಾಯಿ ಫೋನ್ ಪೇ ಮಾಡ್ದ. ಅದಾದ್ಮೇಲೆ ಫೋನ್ ಮಾಡಲಿಲ್ಲ. ನಾನೇ ಬೆಳಗ್ಗೆ 5:30 ಫೋನ್ ಮಾಡಿದೆ. ಫೋನ್ ಬೇರೆಯವ್ರ ಕೈಲಿತ್ತು. ಅಮ್ಮ ಹಿಂಗೆ ಮಿಸ್ ಆಗೈತೆ ಅಂದರು. ನಾನು ಅದಕ್ಕೆ ಅಣ್ಣ ನಮ್ಮ ಹುಡುಗಂದು ಕಣಣ್ಣ ಎಲ್ಲ ಗಾಡೀಲಿ ಬರ್ಬೇಕಾದ್ರೆ ಬೀಳಿಸ್ಬಿಟ್ಟವನೆ ಅಂತ ಅಂದೆ. ಅಷ್ಟೇ ಗೊತ್ತು. ಇವಾಗ ಅಷ್ಟರಲ್ಲಿ ಊರವ್ರಿಗೆಲ್ಲ ಫೋನ್ ಎಲ್ಲಾರ್ಗೂ ಗೊತ್ತಾಗೈತೆ. ಎಲ್ಲ ಬಂದ್ರು ಮನೆ ಹತ್ರ. ಅಷ್ಟೇ ಸರ್. ಒಬ್ಬನೇ ಮಗ. ನನ್ನ ಜೀವ, ನನ್ನ ಸರ್ವಸ್ವ ಎಲ್ಲ ನನ್ನ ಮಗ ಅವನ್ ಇವತ್ತು ಬರ್ತಡೆ ಇವತ್ತು ಬರ್ತಡೆ ನನ್ನ ಮಗಂದು. ಕೆಲಸ ಮಾಡ್ತಿದ್ದ, ವೆಲ್ಡಿಂಗ್ ಕೆಲಸ ಮಾಡ್ತಿದ್ದ. ಇಂಥ ಕೆಲಸ ಅನ್ನಂಗಿಲ್ಲ ಎಲ್ಲ ಕೆಲಸನೂ ಮಾಡೋನು. ನಾನು ಕಳ್ಸಕ್ಕಿಲ್ಲ ಅಂದೆ ಮೈಸೂರಿಗೆ. ನಾನು ಕಳ್ಸಕ್ಕಿಲ್ಲ ಅಂದೆ ಮೈಸೂರಿಗೆ ಬೇಡ ಅಂದೆ. ಯಾವ ಹುಡುಗನೇ ಆಂಟಿ ಕರ್ಕೊಂಬಂದ್ಬಿಡ್ತೀನಿ ಗಲಾಟಿ ಅಂತ. ನಂಗೆ ಗೊತ್ತಿಲ್ಲ ಅವನ ಹೆಸರಲ್ಲ. ಅವ್ರ ಕಾಲೋನಿ ನೀರಲ್ಲಿ ಕೆರೆಯವರು ಅಲ್ಲಿಯವ್ರೆ. ಅವ್ರವೇ ನೋಡಿದೀನಿ. ಮನೆ ಹತ್ರನೇ ಬಂದಿದ್ರು. ಫೋನ್ ಮಾಡಿದ್ರು. ನನ್ನ ಫೋನಿಂದನೇ ಫೋನು ಮಾಡಿಕೊಟ್ಟೆ ಅವನಿಗೆ. ನೆನ್ನೆ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ದೇವ್ರ ದೀಪ ಹಚ್ಬಿಟ್ಟು ಮೈಸೂರಿಗೆ ಹೋಗ್ಬಿಟ್ಟು 11 ಗಂಟೆಗೆ ಬರ್ತೀನಿ ಅಂದ. ನಾನು 11 ಗಂಟೆಗೂ ಫೋನ್ ಮಾಡಿದೆ. ಬಾರಪ್ಪ ಬೇರೆಯವ್ರದ್ದು ಕೆಲಸ ಐತೆ ಮುಗಿಸ್ಕೊಟ್ಬಿಡು ಅಂತ. 3:30 ಬರ್ತೀನಿ ಅಂದ. 3:30ಗೂ ಫೋನ್ ಮಾಡಿದೆ. ಅಮ್ಮ ಕೆಲಸ ಐತೆ ಅರ್ಜೆಂಟು ಕಣಮ್ಮ ಅಂದ. ಸರಿ ಅಂತ ರಾತ್ರಿ ಫೋನ್ ಮಾಡಿದೆ. ಬರ್ತೀನಿ ಅಂದ. ಬೇಡ ಕಣಪ್ಪ ಕತ್ಲೆ, ಇಷ್ಟೊತ್ತಲ್ಲಿ ಬರಬೇಡ, ಅಲ್ಲೇ ಮನಿಕೋ, ಅಲ್ಲಿ ಅವ್ರ ಚಿಕ್ಕಮ್ಮನ ಮನೆ ಐತೆ ಅಲ್ಲಿ ಹೋಗು ಹೇಳ್ತೀನಿ ಅಂತಾನು ಅಂದೆ ಸರ್. ಬರೋದಿಲ್ಲ ಅಂದ. ಯಾಕೆ ಬಂದ ಅಂತ ಗೊತ್ತಿಲ್ಲ. ಬರ್ತಾ ಇದ್ದೀನಿ ಅಂತಾನು ಏನು ಹೇಳಲಿಲ್ಲ. 9:45ಗೆ ಫೋನ್ ಮಾಡಿ ಅಮ್ಮ ಊಟ ಮಾಡ್ಬಿಟ್ಟು ಮನೆಯೊಳಗೆ ಬೀಗ ಹಾಕಳಮ್ಮ, ಹುಷಾರಾಗಿರಮ್ಮ, ಬೆಳಗ್ಗೆ ಬರ್ತೀನಿ ಅಂತ ಕರೆದಪ್ಪ. ಬೆಳಗ್ಗೆ ಬರ್ತೀನಿ ಅಂತೂ ಇಲ್ಲ ಸರ್. ನಾನು ನನ್ನ ಮಗ ಇಬ್ಬರೇ ಇರೋದು. ಅವ್ರ ಅಪ್ಪಾಜಿ ಇದ್ದಾಗ ಹೋಗ್ತಿದ್ದ. ಅವ್ರ ಅಪ್ಪಾಜಿ ಇಲ್ಲ ಅಂದ್ಮೇಲೆ ಬಂದ್ಬಿಡ್ತಿದ್ದ ಮನೆಗೆ. ಎಷ್ಟೊತ್ತಾದ್ರೂ ಮನೆಗೆ ಬರ್ತಿದ್ದ. ಇವಾಗ್ಲೂ ಅವನು ಒಬ್ಬನೇ ಇದ್ದೀನಿ ಅಂತಾನೆ ಸಹ ಬಂದಿರೋದು. ನಮ್ಮಮ್ಮ ಮನೇಲಿ ಒಬ್ಳೆ ಐತೆ ಅಂತಾನೆ ಬಂದವನೇ. ಅವ್ರ ಅಪ್ಪಾಜಿ ತೀರೋದಾಗಿಂದ ಅವನೆಲ್ಲೂ ನನ್ ಬಿಟ್ಬಿಟ್ಟಿರಲ್ಲ ಸಹ ಬಂದ್ಬಿಡ್ತಾನೆ. ಫ್ರೆಂಡ್ಸ್ ಎಲ್ಲ ಇರ್ತಾರೆ ಸರ್. ಜಾಸ್ತಿ ಫ್ರೆಂಡ್ಸ್ ಸರ್ಕಲ್ ಜೊತೆನೂ ಇರಲ್ಲ. ಅವನಾಯ್ತು ಅವ್ನ ಕೆಲಸ ಆಯ್ತು. ಎಲ್ಲ ಕೆಲ್ಸಕ್ಕೆ ಹೋಗಿಲ್ಲ ಅಂತಾಗ ಮಾತ್ರ ಒಂದು 10 ನಿಮಿಷ 5 ನಿಮಿಷ ಕುತ್ಕೊಂಡ್ ಮಾತಾಡ್ಕೊಳ್ಳೋಣ ಅಷ್ಟೇ. ಎಲ್ಲೂ ಇದ್ದಿರ್ಲಿಲ್ಲ ಸರ್. ಅದು ಬಾಯಿ ಕೆಲ್ಸ ಆಯ್ತು ಅವನಾಯ್ತು ಅಷ್ಟೇ. ಅವನು ಎಲ್ಲೂ ಇಲ್ಲ. ಅವನ ಕೆಲ್ಸ ಅವನು ಮನೆ ಅಷ್ಟೇ. ಎಲ್ಲೋದ್ರು ಕೆಲ್ಸ ನಾನು ಸಹ ಎಲ್ಲೂ ಇದ್ದಿಲ್ಲ. ನಮ್ಮೂರನ್ನೇನು ಸಹ ಬೀಬಿ ಕಾವಲನು. ಅವನಿಗೂ ಬೆಳಿಗ್ಗೆ ಫೋನ್ ಮಾಡಿದ್ರೆ ಅವನು 7:30ಗೆ ಹೋದ ಕಣಕ ಅಂತಾನೆ 9:45 ನನಗೆ ಫೋನ್ ಪೇ ಮಾಡ್ಸವನೆ ಅವ್ರ ನಂಬರಿಂದ. ಅವನು ಏನು ಅಂತಾನು ಹೇಳ್ತಾ ಇಲ್ಲ. ಅಕ್ಕ ಹೋದ ಅಂತಾನೆ. ನಾನು ನೈಟ್ ಫೋನ್ ಮಾಡಿದಾಗ ಅಲ್ಲಿ ಗಲಾಟೆ ಇದ್ದಿತ್ತು. ಯಾರಿಗಪ್ಪ ಗಲಾಟೆ ಅಂತಾನು ಕೇಳಿದೆ.
ಅದಕ್ಕೆ ಅವ್ರ ಅಂಗಡಿ ಮನೆಯವ್ರದ್ದು ಏನೋ ಗಲಾಟೆ ಕಣಮ್ಮ ಗೊತ್ತಿಲ್ಲ ನನಗೆ ಅಂದ. ಯಾರಿದ್ದು ಯಾರೇನಂದ್ರು ಏನ್ ಮಾಡಿದ್ರು ನನ್ ಕದ್ರ ಇರೋ ಒಂದು ಜೀವ ನನ್ ಜೀವ ಅದು. ನನ್ಗೆ ಯಾರು ಇಲ್ಲ, ನನ್ನ ಮಗನ್ ಬಿಟ್ರೆ ನನ್ಗೆ ಯಾವ ಪ್ರಪಂಚ ಇಲ್ಲ. ನನ್ನ ಮಗನೇ ನನ್ನ ಪ್ರಪಂಚ. ಜ್ಯೋತಿ ಅಂತ ಸರ್. ಅಮ್ಮ ಎಷ್ಟು ವರ್ಷ ಮಗನಿಗೆ? ಅವ್ರಿಗೆ ಸೈವತ್ ಕರೆಕ್ಟ್ ಆಗಿ 23 ತುಂಬಿ 24 ಬೀಳ್ತೆ ಸೈವತ್ತೆ. ಅವ್ನ ಬರ್ತಡೆ. ಬೆಳಿಗ್ಗೆ ಎದ್ದು ಇವತ್ತೆಲ್ಲ ದೇವಸ್ಥಾನ ಅಲ್ಲಿ ಇಲ್ಲಿ ಕರ್ಕೊ ಹೋಗೋನು. ನಾವು ದೇವಸ್ಥಾನ ಗಂಟ 1 ವರ್ಷ ಹೋಗಂಗಿಲ್ಲ ಕಣಪ್ಪ ಅಂದೆ. ಮನೆಯಿಂದ ಮನೇಲಿ ತಿರೋಗೆ 4 ತಿಂಗಳಾಯ್ತು ಸಾ. 4 ತಿಂಗಳಾಯ್ತು. 4 ಇದು 5ನೇ ತಿಂಗಳು ಬಿದ್ದದೆ. ನನ್ನ ಮಗ ಎಲ್ಲ ನನ್ನ ಮಗನೇ ಸರ್. ನನಗೆ ಎಲ್ಲ ನನ್ನ ಮಗನೇ. ಏನು ಅಂತಾನೆ ಗೊತ್ತಾಯ್ತಲ್ಲ ಸರ್. ಯಾರ ಹತ್ರ ಜಗಳಕ್ಕೆ ಹೋಗೋ ಹುಡುಗ ಅಲ್ಲ. ಎಲ್ಲರ ಹತ್ರ ಖುಷಿಯಿಂದ ಮಾತಾಡ್ತಾನೆ. ನಾನೇ ರೇಗಿದ್ರು ನೀನ್ ಯಾರ ಹತ್ರನೂ ರೇಗ್ ಬಿಡ ಕಡಮ್ಮ ಅಂತಾನೆ. ಅಂಬೇಣ ಇದ್ದ ಜೊತೆಲಿ ಅವನ್ನ ಕೆಲ್ಸಕ್ಕೆ ಕರ್ಕೊ ಹೋಗಿದ್ದ. ಅವನು ಏನ್ ಮಾಡಿದ್ನೋ ಏನಾಯ್ತು ಒಂದು ಗೊತ್ತಾಯ್ತಲ್ಲ ಸರ್ ನನಗೆ. ಜೊತೆಲಿ ಕೆಲ್ಸಕ್ಕೆ ಹೋಗಿದ್ರು ಇಬ್ರು. ನಾವು ಬಂಡಿವಳೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ಆ ಹುಡುಗನ ಬಗ್ಗೆ ತಪ್ಪೇನು ಮಾತಾಡೋಂಗಿಲ್ಲ. ಎಲ್ಲೂ ಪ್ರತಿಯೊಂದು ಒಳ್ಳೆ ಕೆಲಸ ಮಾಡಿಕೊಟ್ಟವನೆ. ಈ ಮೈಸೂರೊಳಗೆ ಇದೆ ಫಸ್ಟ್ ಅವನು. ಈ ಕಡೆಯಲ್ಲಿ ಯಾರ್ದು ಸಂಬಂಧ ಏನಿಲ್ಲ. ಒಳ್ಳೆ ಹುಡುಗ. ಯಾಕೆ ಹಿಂಗೆ ಆಗೈತೆ ಅಂತ ಗೊತ್ತಿಲ್ಲ. ಪೊಲೀಸ್ ಇನ್ವಿಟೇಷನ್ ಅದೇನಾಯ್ತದೋ ಗೊತ್ತಿಲ್ಲ. ಅವ್ನು ತಪ್ಪು ಯಾವತ್ತೂ ತಪ್ಪು ಮಾಡಿಲ್ಲ. ಯಾರ ಜೊತೆನೂ ಕೆಟ್ಟದಾಗಿ ನೆಟ್ಕೊಂಡಿಲ್ಲ. ಅವ್ರ ತಾಯಿ ಹೇಳ್ತಾರೆ ಯಾರೋ ಮನೆ ಹತ್ರ ಬಂದು ಮೈಸೂರಲ್ಲಿ ಕೆಲಸ ಐತೆ ಅಂತ ಹೇಳಿ ಕರ್ಕೊಂಡು ಹೋದ್ರು. ಬಂಡಿವೇಳೆ ಪಕ್ಕನೇ ನಮ್ಮ ಪಂಚಾಯತಿನೇ BB ಕಾವಲು ಅಂತ ಕರ್ಕೊಂಡು ಹೋದ್ರು. ಅಲ್ಲಿಂದ ವಾಪಸ್ ಊರಿಗೆ ಇವತ್ತು ಒಂದು ಹುಟ್ಟಬ್ಬ. ಬರಬೇಡ ನೀನು ಅಲ್ಲೇ ಇದ್ಬಿಡು, ಬೆಳಿಗ್ಗೆ ಬಾ ಅಂತ ಅವ್ರ ತಾಯಿ ಹೇಳಿದ್ರು. ಅವ್ನು ಹೇಳ್ದೇ ಕೇಳ್ದೇ ಬಂದು ಇಲ್ಲಿ ಕರೆಕ್ಟಾಗಿ ಬಂದವನೆ. ಏನು ಎತ್ತಂತ ಪರ್ಫೆಕ್ಟಾಗಿ ಗೊತ್ತಿಲ್ಲ ಸರ್. ಅಲ್ಲ ಈಗ ನಿಮ್ಗೆ ಅಲ್ಲ ನೋಡಿದ್ರಲ್ಲ ಅಣ್ಣ, ಹಾಂ ಅವನು ಸತ್ತು ಮಲಗಿದ್ದ ನೋಡಿದ್ರಲ್ಲ, ಹಾಂ ನಿಮ್ಗೆ ಏನು ಅನ್ನಿಸ್ತದಣ್ಣ? ಸರ್ ತಲೆಗೆ ಬೇರೆ ಹೊಡೆದವ್ರೆ, ಇಲ್ಲಿ ಸೈಡಿಗೆ ಬೇರೆ ಹೊಡೆದವ್ರೆ, ಕಾಲ ಹಮ್ಕ್ ಇಟ್ಕೊಂಡವ್ರೆ. ಪ್ರೀ ಪ್ಲ್ಯಾನಲ್ಲಿ ಕಲ್ಲೆತ್ತಾಕವ್ರೆ. ಪೊಲೀಸ್ನವ್ರು ಹೇಳ್ತಾವ್ರೆ ಇಲ್ಲ ಅದೇ ಯಾವುದೋ ಅವನ ಜೊತೆ ಒಂದು ಹುಡುಗ ಕೆಲಸ ಮಾಡ್ತಾ ಇದ್ದ. ಅವನ ಕಲ್ಲು ಎತ್ತಾಕಕ್ಕೆ ಶಕ್ತಿನೇ ಇಲ್ಲ ಅವನಿಗೆ. ಅವನಂಥ ವ್ಯಕ್ತಿ ಅಲ್ಲ. ಬಟ್ ಏನಪ್ಪ ಅಂತಂದರೆ ಇದು ಒಂದು 3 ಜನ 4 ಜನ ಸೇರ್ಕೊಂಡು ಯಾರೋ ಹೊಡೆದವ್ರೆ. ಯಾರು ಅಂತ ಗೊತ್ತಿಲ್ಲ. ಪರ್ಫೆಕ್ಟಾಗಿ ಹೇಳೋಕ್ಕಾಯ್ತಲ್ಲ. ಈಗ ಅವ್ರ ತಾಯಿ ಹೇಳ್ತಾರಣ್ಣ ರಾತ್ರಿ 1,000 ರೂಪಾಯಿ ದುಡ್ಡು ಹಾಕಿದ್ದ. 1,000 ದುಡ್ಡು ಹಾಕಿದ್ದ. ಬೆಳಿಗ್ಗೆ ಬರ್ತೀನಿ ಅಮ್ಮ ಅಂತ ಹೇಳಿದ್ನಂತೆ. ಅಮ್ಮ ದೇವಸ್ಥಾನಕ್ಕೆ ಹೋಗೋದ ಅಂತ ಹೇಳಿದ್ನಂತೆ. ಅದು ಇವತ್ತೇ ಬರ್ತಡೆ ಅವನದು. 3 ತಿಂಗಳಾಯ್ತು ತಂದೆ ತೀರೋಗಿ. ಅವ್ರ ತಾಯಿಗೆ ಇವನೊಬ್ಬನೇ ಮಗ. ಇವಂದೇ ಜೀವನಾಂಶ. ಏನೂ ಇಲ್ಲ. ಆಸ್ತಿ ಇಲ್ಲ, ಏನಿಲ್ಲ. ಒಂದು ಮನೆ ಇಲ್ಲ, ಏನಿಲ್ಲ. ಬಾಡಿಗೆ ಮನೇಲಿ ಅವ್ರೆ. ಹುಡುಗನ ಬಗ್ಗೆ ಕೆಟ್ಟ ಅಭಿಪ್ರಾಯ ಏನಿಲ್ಲ ಸರ್. ಕೆಟ್ಟ ತನನೇ ಇಲ್ಲ. ಕೆಲಸ ಮಾಡೋನು, ದುಡ್ಸ್ಕೊಬರೋನು, ತಾಯಿ ಕೊಡೋನು ಅಷ್ಟೇ. ಇನ್ನೇನು ತೊಂದರೆ ಇಲ್ಲ. ಈಗ ನಿಮಗೆ ಯಾರ ಮೇಲೆ ಡೌಟು ಸಂಶಯ? ಅದು ಸಂಶಯ ಪಡೋಕ್ಕೆ ಆಗೋದೇ ಇಲ್ಲ ಸರ್. ಅದು ಪೊಲೀಸ್ ಮಾಡಬೇಕು. ಅವ್ರು ಅದೇನೇನು ಮಾಡ್ಕೊಂಡ್ರೋ ನಡೀರಿ ಆಯ್ತು ಸೈನ್ ಹಾಕಿ ಅಂತಂದ್ರೆ ಸೈನ್ ಹಾಕಿದ್ವಿ ಅಷ್ಟೇ. ಅವ್ರು ಅಣ್ಣ ಇಲ್ಲೊಂದು ಸ್ವಲ್ಪ ಏಟಾಗೈತೆ. ತಲೆ ಕರೆಕ್ಟಾಗಿ ಏಟಾಗೈತೆ. ಕಾಲಲ್ಲಿ ಯಾರೋ ಹಮ್ಕ್ ಇಟ್ಕೊಂಡಿರಂಗೈತೆ. ಕಾಲಲ್ಲಿ ಒಂಚೂರು ತೂತು ಬಿದ್ದೈತೆ. ಏನು ಅಂತ ಸೈಜ್ಗಲ್ಲಲ್ಲಿ ಕರೆಕ್ಟಾಗಿ ಎತ್ತಾಕೊಂಡು ಇಲ್ಲಿಗೆ ಎತ್ತಾಕ್ಬಿಟ್ಟು ಇಲ್ಲಿ ರಕ್ತ ಫುಲ್ ಫ್ಲ್ಯಾಟ್ ಆಗೋರು. ಅಲ್ಲೇ ರಕ್ತ ಐತೆ. ತಲೆ ಮೇಲೆ ಎತ್ತಾಕವ್ರೆ.